Good morning, students. Today we discuss the session number 38, Entrepreneurship and Innovation. On the topic, Formulation and Presentation of Business Plan. ಉದ್ಯಮಶೀಲತೆ ಮತ್ತು ನವಪ್ರವರ್ತನೆಯ ಪ್ರಮುಖ ಅಂಶವಾದ ಪರಿಕಲ್ಪನೆಯಾದಂಥ ಉದ್ಯಮ ಪರಿಯೋಜನೆ ತಯಾರಿ ಮತ್ತು ನಿರೂಪಣೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. A business plan is a written document that describes in detail how business, usually a startup, defines its objectives and how it is to go about achieving its goals. A business plan lays out a written roadmap for the firm from marketing, financial and operational standpoints. ಒಂದು ಉದ್ದಿಮೆ ತನ್ನ ಒಂದು ಉದ್ಯಮದ ಒಂದು ಯೋಜನೆಯನ್ನು ತಯಾರು ಮಾಡಿಕೊಳ್ಳುವುದು ಮತ್ತು ಅದನ್ನು ನಿರೂಪಿಸ್ತಕ್ಕಂಥದ್ದು ಅಥವಾ ನಿರೂಪಣೆ ಮಾಡ್ತಕ್ಕಂಥದ್ದು ಪ್ರಮುಖವಾದಂಥ ಒಂದು ಪರಿಕಲ್ಪನೆ ಉದ್ಯಮಶೀಲ ಚಟುವಟಿಕೆಯಲ್ಲಿ. ಹೀಗಿರುವಾಗ ಇದು ಒಂದು ಬರಹದ ರೂಪದಲ್ಲಿರ್ತಕ್ಕಂಥ ಒಂದು ಕಡತ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸಾಮಾನ್ಯವಾಗಿ ಮಾರುಕಟ್ಟೆಗೆ ಸಂಬಂಧಿಸಿದಂತೆ, ಹಣಕಾಸಿಗೆ ಸಂಬಂಧಿಸಿದಂತೆ ಅಥವಾ ಮಾರುಕಟ್ಟೆಯ ಒಂದು ಆಚರಣೆಗೆ ಸಂಬಂಧಿಸಿದಂತೆ ವಿವರಗಳನ್ನು ಅದರ ಉದ್ದೇಶಿತ ಆಧಾರದಲ್ಲಿ, ಉದ್ದಿಮೆಯ ನಿಗದಿತ ಉದ್ದೇಶಿತ ಆಧಾರದ ಮೇಲೆ ತಯಾರು ಮಾಡಿಕೊಳ್ಳಲಾಗಿರುತ್ತೆ. ವಿತೌಟ್ ಬಿಸ್ನೆಸ್ ಪ್ಲ್ಯಾನ್, ಸೊ ಎಂಟರ್ಪ್ರನರ್ಸ್ ದೇ ಡೋಂಟ್ ಡನ್ ಎನಿ ಆಸ್ಪೆಕ್ಟ್ಸ್ ಇನ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ಸೊ ಇಲ್ಲಿ ಒಂದು ವ್ಯಾವಹಾರಿಕ ಚಟುವಟಿಕೆಯಲ್ಲಿ ವ್ಯಾವಹಾರಿಕ ಒಂದು ಅಥವಾ ಯೋಜನೆ ಅಥವಾ ಉದ್ಯಮ ಯೋಜನೆಯ ತಯಾರಿ ಮಾಡಿಕೊಳ್ಳದೆ ಯಾವುದೇ ವಹಿವಾಟನ್ನು ಮಾಡಲು ಮುಂದುವರಿಯುವುದಿಲ್ಲ ಉದ್ಯಮಶೀಲ ಚಟುವಟಿಕೆಯಲ್ಲಿ ಪ್ರತಿ ಉದ್ಯಮಿದಾರನು. ಬಿಸ್ನೆಸ್ ಪ್ಲಾನ್ಸ್ ಆರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯೂಸ್ಡ್ ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ಸ್ ಬಿಫೋರ್ ಎ ಕಂಪನಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಎ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್. ದೇ ಆರ್ ಆಲ್ಸೋ ಎ ಗುಡ್ ವೇ ಫಾರ್ ಕಂಪನೀಸ್ ಟು ಕೀಪ್ ದೆಮ್ಸೆಲ್ಸ್ ಆನ್ ಟಾರ್ಗೆಟ್ ಗೋಯಿಂಗ್ ಫಾರ್ವರ್ಡ್. ಸೊ ಇದು ತುಂಬ ಮುಖ್ಯವಾಗಿ ಒಂದು ವ್ಯಾವಹಾರಿಕ ಪರಿಯೋಜನೆಯು ಅಥವಾ ಯೋಜನೆಯು ಸಾಮಾನ್ಯವಾಗಿ ಒಂದು ನಿಗದಿತವಾದ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಲು ತಯಾರು ಮಾಡಿಕೊಳ್ಳುವಂತಹ ಒಂದು ದಾಖಲು ಅಂತ ಹೇಳಲಾಗುತ್ತೆ. ಸೊ ಆ ದಾಖಲುಗಳು ಏನು ತಯಾರು ಮಾಡಿಕೊಳ್ಳಲಾಗಿರುತ್ತೆ ಬರಹದ ರೂಪದಲ್ಲಿ, ಅವುಗಳನ್ನು ಯಾವಾಗಲೂ ತಮ್ಮೊಂದಿಗೆ ಹೊಂದಿರುತ್ತಾರೆ ಮತ್ತು ತಾವು ಮುಂದುವರಿಸಲು ಉದ್ಯಮವನ್ನು ಕಾಲಕಾಲಕ್ಕೆ ಮುಂದುವರಿಸಿಕೊಳ್ಳಲು ಅದನ್ನು ಬಳಕೆ ಮಾಡಲ್ಪಡುತ್ತದೆ. ಆಲ್ದೋ they are especially useful for new businesses, every company should have a business plan ideally. The plan is reviewed and updated periodically to see if goals have been met or have changed and evolved. Sometimes a new business plan is created for established business that has decided to move in a new directions. ಸೊ ಇದು ತುಂಬ ಮುಖ್ಯವಾದಂದು. ಯಾವುದೇ ಒಂದು ಉದ್ಯಮದ ಪರಿಯೋಜನೆಯು ಸಾಮಾನ್ಯವಾಗಿ ಹೊಸ ಉದ್ಯಮಿಗಳು ಆರಂಭ ಮಾಡುವಾಗ ತಯಾರು ಮಾಡಿಕೊಳ್ಳಲೇ ಬೇಕಾಗಿರುತ್ತೆ. ಆಮೇಲೆ ಕಾಲಕಾಲಕ್ಕೆ ಅದನ್ನು ಮೌಲ್ಯೀಕರಣ ಮಾಡಿ ಅಥವಾ ಅದನ್ನು ಮತ್ತಷ್ಟು ಅಪ್ಡೇಟ್ ಮಾಡೋ ಮೂಲಕ ಸೊ ಅದನ್ನೇನು ಮಾಡಬೇಕು, ತಯಾರು ಮಾಡಿಕೊಂಡು ತಮ್ಮ ಒಂದು ಉದ್ದಿಮೆಯಲ್ಲಿ ಅಳವಡಿಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಹೊಸ ಹೊಸ ದೃಷ್ಟಿಕೋನಗಳಲ್ಲಿ ತಮ್ಮ ಒಂದು ಉದ್ದಿಮೆನ ಮುಂದುವರಿಸಲಿಕ್ಕೂ ಸಹ ಈ ಒಂದು ವ್ಯವಹಾರ ಅಥವಾ ಉದ್ದಿಮೆಯ ಒಂದು ಪರಿಯೋಜನೆಗಳು ಅನುಕೂಲಕಾರಿಯಾಗಿರುತ್ತವೆ. ನೆಕ್ಸ್ಟು, ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದ ಫಾರ್ಮುಲೇಷನ್ ಆಫ್ ಎ ಗುಡ್ ಬಿಸ್ನೆಸ್ ಪ್ಲ್ಯಾನ್. ಉದ್ಯಮ ಪರಿಯೋಜನೆಯ ತಯಾರಿಯ ಹಂತಗಳು. ನಾರ್ಮಲಿ ಮೈಕ್ರೋ ಅಂಡ್ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಡು ನಾಟ್ ಇನ್ಕ್ಲೂಡ್ sophisticated techniques which are used for preparing project reports for large scale enterprises. Within the small scale enterprises too, all the information may not be homogeneous for all units. ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಒಂದು ಸಣ್ಣ ಮತ್ತು ಮಧ್ಯಮ ಗಾತ್ರದ ಮತ್ತು ಬೃಹತ್ ಗಾತ್ರದ ಉದ್ದಿಮೆ ಚಟುವಟಿಕೆಗಳೆಲ್ಲವೂ ಸಹ ಆಯಾ ಒಂದು ಉದ್ದಿಮೆ ಅನುಸಾರವಾಗಿ ಅವರ ಉದ್ದಿಮೆಯ ಒಂದು ಪರಿಯೋಜನೆಯು ತಯಾರು ಮಾಡಿಕೊಳ್ಳಲಾಗಿರುತ್ತೆ. ಸೊ ಏನು ಬೃಹತ್ ಉದ್ಯಮಗಳೇನಿದ್ದಾವೆ ಅಥವಾ ಸಣ್ಣ ಉದ್ಯಮಗಳೇನಿದ್ದಾವೆ ಅವುಗಳಿಗೆಲ್ಲವೂ ಸಹ ನಾವು ಹೋಲಿಕೆ ಮಾಡಿದಾಗ ಸಾಕಷ್ಟು ಭಿನ್ನತೆಯನ್ನು ನಾವು ಕಾಣ್ತೀವಿ. ಆ ಭಿನ್ನತೆ ಅನುಸಾರವಾಗಿಯೇ ಈ ಒಂದು ಉದ್ದಿಮೆಯ ಒಂದು ತಯಾರಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಉದ್ದಿಮೆಯ ಪ್ಲ್ಯಾನನ್ನು ಅನುಸರಿಸ್ತಕ್ಕಂಥದ್ದು ಅಥವಾ ವ್ಯಾವಹಾರಿಕ ಒಂದು ಪ್ಲ್ಯಾನ್ ಯೋಜನೆಯನ್ನು ತಯಾರು ಮಾಡಿಕೊಂಡು ಅಳವಡಿಕೆ ಮಾಡ್ಕೊಂಡು ಮುಂದುವರಿಯುತ್ತಿರುತ್ತೆ.
In fact, what and how much information will given in the project report depends upon the size of the unit as well as nature of the production. ಸೊ ಇಲ್ಲಿ ನಿರ್ದಿಷ್ಟವಾದಂಥ ಒಂದು ಏನು ಪರಿಯೋಜನೆಯ ವರದಿಯ ಆಧಾರದ ಮೇಲೆ ಮತ್ತು ಅದರ ಗಾತ್ರದ ಆಧಾರದ ಮೇಲೆ ಮತ್ತು ಅದರ ಸ್ವರೂಪದ ಆಧಾರದ ಮೇಲೆ ಸೊ ಏನು ಉತ್ಪಾದನೆ ಆಗ್ತಾ ಇದೆಯೋ ಅದಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯಾದಂಥ ಒಂದು ವರದಿಯನ್ನು ತಯಾರು ಮಾಡಿಕೊಳ್ಳುತ್ತೆ. ಸೊ ಅದರ ಆಧಾರದ ಮೇಲೆ ಯೋಜನೆಯೂ ಸಹ ತಯಾರಾಗಿರುತ್ತೆ. ಎ ಜನರಲ್ ಸೆಟ್ ಆಫ್ ಇನ್ಫಾರ್ಮೇಷನ್ ಗಿವನ್ ಇನ್ ಎನಿ ಪ್ರಾಜೆಕ್ಟ್ ರಿಪೋರ್ಟ್ ಈಸ್ ಲಿಸ್ಟೆಡ್ ಬೈ ವಿನೋದ್ ಗುಪ್ತಾ 1999 is study on formulation of project report. ಒಂದು ಪ್ರಾಜೆಕ್ಟ್ ರಿಪೋರ್ಟಿನ ಒಂದು ತಯಾರು ಅಂತಕ್ಕಂಥ ವರದಿಯಲ್ಲಿ ವಿನೋದ್ ಗುಪ್ತಾ ಎಂಬುವರು ಸಾಕಷ್ಟು ಅಂಶಗಳನ್ನು ಗುರುತು ಮಾಡಿದ್ದಾರೆ, ಏನೇನು ಇರಬೇಕು ಅದರಲ್ಲಿ ಅಂತಕ್ಕಂಥದ್ದು. ಸೊ ಯಾವೆಲ್ಲ ಅಂಶಗಳು ಒಂದು ನಿಗದಿತವಾದಂತಹ ಒಂದು ಉದ್ಯಮ ಒಂದು ಯೋಜನೆ ಅಥವಾ ಪರಿಯೋಜನೆಯಲ್ಲಿ ಇರಬೇಕು ಅನ್ನೋದನ್ನು ಹೇಳಲಾಗಿದ್ದಾರೆ. ಸೊ ಆ ಸ್ಟೇಜಸ್ ಏನು ಅನ್ನೋದನ್ನು ನೋಡೋಣ. ಪ್ರಾಜೆಕ್ಟ್ ಫಾರ್ಮುಲೇಷನ್ ಡಿವೈಡ್ಸ್ ದ ಪ್ರಾಸೆಸ್ of project development into 8 distinct and sequential stages. These stages are general information, project description, market potential, capital cost and source of finance, assessment of working capital requirement, other financial aspects, economic and social variables, project implementation. So we discuss elaborately one by one. ಜನರಲ್ ಇನ್ಫಾರ್ಮೇಷನ್ ಸಾಮಾನ್ಯ ಮಾಹಿತಿ ರಚನೆ. ನೇಮ್ ಅಂಡ್ ಅಡ್ರೆಸ್ ಆಫ್ ಎಂಟರ್ಪ್ರನರ್, ದ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಅಂಡ್ ಅದರ್ ಕ್ಯಾಪಬಿಲಿಟೀಸ್ ಆಫ್ ದ ಎಂಟರ್ಪ್ರನರ್. ಇಫ್ ದೀಸ್ ಆರ್ ಪಾರ್ಟ್ನರ್ಸ್, ಸ್ಟೇಟ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ದ ಪಾರ್ಟ್ನರ್ಸ್ ಇಂಡಿವಿಜುವಲಿ. A reference of analysis of industry to which the project belongs. Example, past performance, present status, its organization, its problems, etc. The constitution and organizational structure of the enterprise in case of partnership firm, its registration with the registrar of firm, application for getting registration certificate from the Directorate of Industries, district industry centers, etc. ಇದು ತುಂಬ ಮುಖ್ಯವಾದದ್ದು. ಯಾವುದೇ ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಮಾಡಿದಾಗ ಆ ಪ್ಲ್ಯಾನಲ್ಲಿ ಏನು ಫಾರ್ಮುಲೇಷನ್ ಮಾಡ್ತಾ ಇರ್ತಕ್ಕಂಥ ಏನಿದೆ ಅದನ್ನು ಪ್ರೆಸೆಂಟೇಷನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡಬೇಕಾದಂಥ ಸ್ಟೇಜ್ ಏನಂದ್ರೆ ಜನರಲ್ ಮಾಹಿತಿ, ಅಂದರೆ ಸಾಮಾನ್ಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಸಾಮಾನ್ಯವಾಗಿ ಯಾರು ಉದ್ದಿಮೆ ತಯಾರು ಮಾಡ್ತಾನೋ ಆ ಒಂದು ತಯಾರು ಮಾಡ್ತಕ್ಕಂಥ ಒಂದು ಉದ್ದಿಮೆ ಏನಿದೆ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡ್ತಾ ಇದ್ದಾರೆ ಅವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಇಡಬೇಕು. ಅದರಲ್ಲಿ ಯಾರೋ ಒಬ್ಬ ಆಗಿದ್ರೆ ಆ ಒಬ್ಬ ವ್ಯಕ್ತಿಯ ಒಂದು ವಿದ್ಯಾರ್ಹತೆ ಏನು ಅಥವಾ ಅವನ ಒಂದು ಸ್ಟ್ರೆಂತ್ ಏನು, ಅವನ ಎಕ್ಸ್ಪೀರಿಯನ್ಸ್ ಏನು, ಇವೆಲ್ಲನೂ ಸೇರಿಸಬೇಕಾಗತ್ತೆ. ಒಂದು ವೇಳೆ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇದೆ ಅಂತಂದಾಗ ಎಲ್ಲ ಪಾರ್ಟ್ನರ್ಸ್ದು ಏನಿದ್ದಾರೆ ಅವರ ವಿದ್ಯಾರ್ಹತೆ, ಅವರ ಒಂದು ವಯೋಮಾನ, ಅವರಿಗೆ ಇರ್ತಕ್ಕಂಥ ಅನುಭವ ಅಥವಾ ಅವ್ರ ಸ್ಕಿಲ್ಸು ಎಲ್ಲವನ್ನು ಸಹ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದು ಯಾಕೆ ಆ ಪ್ರಾಜೆಕ್ಟ್ನ ತಯಾರು ಮಾಡ್ತಕ್ಕಂಥ ಏನು ಫಾರ್ಮುಲೇಷನ್ ಮಾಡ್ತಾ ಇರುವಾಗ ಸೊ ತುಂಬ ಮುಖ್ಯವಾಗಿ ಅವ್ರಗಳ ವಿವರಗಳನ್ನು ಹೇಳಬೇಕು. ಆಮೇಲೆ ಎಲ್ಲಿ ಇದು ತನ್ನ ಒಂದು ಉದ್ದಿಮೆ ಒಂದು ಸಂಬಂಧಿಸಿದಂಥ ಕೈಗಾರಿಕಾ ಒಂದು ನಿಗಮಗಳೇನಿದ್ದಾವೆ ಅಥವಾ ಒಂದು ಕೈಗಾರಿಕಾ ಒಂದು ಪ್ರಾಂಗಣಗಳೇನಿದ್ದಾವೆ, ಪ್ರಾಧಿಕಾರಗಳೇನಿದ್ದಾವೆ ಅವುಗಳ ನಡುವೆ ಸಂಯೋಜನೆ ಆಗಿರ್ತಕ್ಕಂಥದ್ದನ್ನು ಸಹ ಅಲ್ಲಿ ಮಾಹಿತಿನ ಇಡಬೇಕು ಅಥವಾ ಮಾಹಿತಿಯನ್ನು ನೀಡಬೇಕು ಅನ್ನೋದನ್ನ ಹೇಳುತ್ತೆ. ದೆನ್ ಸೆಕೆಂಡ್ ಒನ್, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್, ಪರಿಯೋಜನಾ ವಿವರಣೆ. ಒಂದು ಪ್ರಾಜೆಕ್ಟ್ನ ತಯಾರು ಮಾಡಿಕೊಂಡಾಗ ಅದರ ಒಂದು ವಿವರಣೆನ ನೀಡಬೇಕು. ಸೊ ಎ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಪ್ರಾಜೆಕ್ಟ್ ಕವರಿಂಗ್ ದ ಫಾಲೋಯಿಂಗ್ ಆಸ್ಪೆಕ್ಟ್ಸ್ ಈ ಬಿನ್ ಗಿನ್ the project report: location of enterprise, owned or leasehold land, industrial area, no objection certificate from the municipal authorities. If the enterprise location falls in the residential area, availability of the following items in the infrastructure should be mentioned in the project report. Requirement of raw materials, whether inland or imported, source of raw material supply, availability of skilled labor in the area, arrangements for training laborers in various skills. ಇದು ತುಂಬ ಮುಖ್ಯವಾದ ನೋಡಿ. ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ಸ್ನ ಕೊಡಬೇಕು ಅನ್ನೋದನ್ನ ಹೇಳುತ್ತೆ. ಪ್ರಯೋಜನ ವಿವರಣೆಗಳನ್ನು ಕೊಡಬೇಕು, ಅದನ್ನು ಸಂಕ್ಷಿಪ್ತವಾಗಿ ಕೊಡಬೇಕು ಅನ್ನೋದನ್ನ ಹೇಳುತ್ತೆ. ಏನೇನು ಬಗ್ಗೆ ಹೇಳುತ್ತೆ? ಅದು ಒಂದು ಎಲ್ಲಿ ಲೊಕೇಶನ್ ಆಗಿದೆ ಎಂಟರ್ಪ್ರಿನರ್ಶಿಪ್ಪು ಅಥವಾ ಒಂದು ಎಂಟರ್ಪ್ರೈಸ್ ಎಲ್ಲಿ ಲೊಕೇಟ್ ಆಗಿದೆ, ಅದು ಓನ್ ಆಗಿರ್ತಕ್ಕಂಥದ್ದ ಅಥವಾ ಸ್ವಂತದ್ದ ಅಥವಾ ಲೀಸ್ಗೆ ಇರ್ತಕ್ಕಂಥದ್ದ ಅಥವಾ ಅದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆಯಾ. ಸೊ ಆಮೇಲೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ಸು ಅಥವಾ ಅಥಾರಿಟೀಸಿಂದ ಏನಾದರೂ NOC ತೊಗೋಬೇಕಿದೆಯಾ, ತೊಗೊಂಡಿದೆಯಾ, ಅದ್ರ ಬಗ್ಗೆ ಹೇಳಬೇಕಾಗುತ್ತೆ.
ಆಮೇಲೆ ಅದು ರೆಸಿಡೆನ್ಷಿಯಲ್ ಇದೆಯಾ ಅಥವಾ ನಾನ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದೆಯಾ, ಸೊ ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ನ ಎಲ್ಲಿಂದ ತಗೊಳ್ತಾ ಇದೆ, ಅದು ಸ್ವದೇಶದಲ್ಲಿ ಇರತಕ್ಕಂಥದ್ದು ಅಥವಾ ವಿದೇಶದಿಂದ ಬರ್ತಕ್ಕಂಥ, ಆಮೇಲೆ ಸ್ಕಿಲ್ಡ್ ಲೇಬರ್ ಏನಿದ್ದಾರೆ, ಸೊ ಹೇಗೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ಸಹ ಡಿಸ್ಕ್ರಿಪ್ಷನಲ್ಲೇ ಹೇಳಬೇಕಾಗುತ್ತೆ. ಸೊ ಇದು ಒಂದು ಪ್ರಮುಖವಾದಂಥ ಒಂದು ಸ್ಟೇಜ್ ಅಂತ ಹೇಳ್ಬೋದು ಪ್ರಾಜೆಕ್ಟ್ನ ಫಾರ್ಮುಲೇಟ್ ಮಾಡಿ ಪ್ರೆಸೆಂಟ್ ಮಾಡಲಿಕ್ಕೆ. ದೆನ್ ಮಾರ್ಕೆಟ್ ಪೊಟೆನ್ಷಿಯಲ್, ಮಾರುಕಟ್ಟೆಯ ಸಂಭವನೀಯತೆ. State the total expected demand for the product and present supply position. This should also be mentioned how much of the gap will be filled up by proposed unit and expected price of the product to be released should be mentioned in the project report. Arrangements made for selling the product should be clearly stated in the project report. Depending upon the nature of the product, provisions made for after sales service should normally be stated in the project report. Requirement for transportation means indicating whether public transport or entrepreneurs own transport should be mentioned in the project report. ಇದು ಒಂದು ತುಂಬ ಮುಖ್ಯವಾದ ಮಾರ್ಕೆಟ್ ಪೊಟೆನ್ಷಿಯಲ್, ಮಾರುಕಟ್ಟೆ ಸಂಭವನೀಯತೆ ಅಂತಕ್ಕಂಥದ್ರ ಬಗ್ಗೆ ಹೇಳಬೇಕಾಗುತ್ತೆ. ಸೊ ಒಂದು ಉದ್ದಿಮೆ ಆರಂಭ ಆಗಿದೆ ಅಂದರೆ ಅದಕ್ಕಿರ್ತಕ್ಕಂಥ ಮಾರುಕಟ್ಟೆ ಏನು, ಎಲ್ಲಿ ಮಾರುಕಟ್ಟೆ ಇದೆ ಅಂದರೆ ಸೊ ಅವರ ಒಂದು ಉತ್ಪನ್ನಗಳನ್ನು ಅಥವಾ ಸೇವೆಗಳನ್ನು ಒದಗಿಸ್ಲಿಕ್ಕಿರ್ತಕ್ಕಂಥ ಅವಕಾಶಗಳೇನು ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಇರತಕ್ಕಂಥ ಒಂದು ಗ್ಯಾಪ್ ಏನಿದೆ, ಈಗಾಗಲೇ ಸಂಭವನೀಯ ಅದಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ಉದ್ದಿಮೆ ಇತ್ತು ಅಂತಂದರೆ ಆ ಉದ್ದಿಮೆ ಮತ್ತು ಈ ನಡುವೆ ಈ ಉದ್ದಿಮೆ ಹೇಗೆ ತನ್ನ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗತ್ತೆ. ಆಮೇಲೆ ವಿವಿಧ ರೀತಿಯ ಅಂತ ಒಂದು ಏನು ಪ್ರಾಜೆಕ್ಟ್ನ ರಿಪೋರ್ಟ್ನ ತಯಾರು ಮಾಡ್ಕೊಳ್ಳುವಾಗ ಸೊ ಅವ್ರಿಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿ ಹೇಳಬೇಕು. ಮಾರುಕಟ್ಟೆಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಎಷ್ಟು ವಿಸ್ತರಣೆ ಇದೆ, ಅದು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲಲ್ಲಿ ಮಾರುಕಟ್ಟೆ ಆಗುತ್ತಾ ಅಥವಾ ಲೋಕಲಲ್ಲಿ ಮಾರುಕಟ್ಟೆ ಆಗುತ್ತಾ, ಸೊ ಅದಕ್ಕಿರ್ತಕ್ಕಂಥ ಗ್ರಾಹಕರೇನು ಮೊದಲಾದವುಗಳನ್ನು ಹೇಳಬೇಕಾಗುತ್ತೆ. ದೆನ್ ಕಾಸ್ಟ್, ಕ್ಯಾಪಿಟಲ್ ಕಾಸ್ಟ್ ಅಂಡ್ ಸೋರ್ಸ್ ಆಫ್ ಫೈನಾನ್ಸ್, ಬಂಡವಾಳ ವೆಚ್ಚ ಮತ್ತು ಹಣಕಾಸಿನ ಮೂಲ. ಆನ್ ಎಸ್ಟಿಮೇಟ್ ಆಫ್ ದ ವೇರಿಯಸ್ ಕಾಂಪೊನೆಂಟ್ ಆಫ್ ಕ್ಯಾಪಿಟಲ್ ಐಟಮ್ಸ್ ಲೈಕ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, plant and machinery, installation cost, preliminary expenses, margin for working capital should be given in the project report. The present probable sources of finance should also be stated in the project report. The source should indicate the owner's fund together with funds raised from financial institutions and TOS. ಇದು ತುಂಬ ಮುಖ್ಯವಾದದ್ದು. ಯಾವುದೇ ಒಂದು ಉದ್ದಿಮೆ ತಾನು ಆರಂಭ ಮಾಡಿದೆ ಅಂತಂದರೆ ಅದಕ್ಕೆ ತಯಾರು ಮಾಡ್ಕೋತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಬಂಡವಾಳ ಆಗುತ್ತೆ ಒಂದು ಉದ್ದಿಮೆ ನಡೆಸಲಿಕ್ಕೆ, ಮತ್ತು ಅದನ್ನು ಎಲ್ಲಿಂದ ಮೂಲವನ್ನು ತರ್ತಾ ಇದೆ, ತಮ್ಮ ಸ್ವಂತ ಹಣವನ್ನು ಹಾಕ್ತಾ ಇದ್ದಾರಾ ಅಥವಾ ಬ್ಯಾಂಕ್ನಿಂದ ತರ್ತಾ ಇದ್ದಾರಾ ಅಥವಾ ಕ್ಯಾಪಿಟಲ್ ಮಾರ್ಕೆಟಿಂದ ತರ್ತಾ ಇದ್ದಾರಾ ಅಥವಾ ಮನಿ ಮಾರ್ಕೆಟಿಂದ ತರ್ತಾ ಇದ್ದಾರಾ ಅಥವಾ ಡಿಬೆಂಚರ್ಸ್ ಮೂಲಕ ಹಣವನ್ನು ಫಂಡಿಂಗ್ ಮಾಡ್ತಾ ಇದ್ದಾರಾ ಅಥವಾ ಶೇರ್ಸ್ನ ನಿರ್ಮಾಣ ಮಾಡ್ಕೊಂಡಿದ್ದಾರಾ, ಹೀಗೆ ಯಾವ ಒಂದು ಮೂಲದಿಂದ ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ಉದ್ದಿಮೆನ ಆರಂಭ ಮಾಡ್ತಾರೆ ಅನ್ನೋದನ್ನ ಅವರ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಫಾರ್ಮುಲೇಷನ್ ಮಾಡುವಾಗ ಹೇಳಬೇಕಾಗುತ್ತೆ. ದೆನ್ ಅಸೆಸಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಬಂಡವಾಳ ಅಗತ್ಯತೆಯ ಮೌಲ್ಯಮಾಪನ. ದ ರಿಕ್ವೈರ್ಮೆಂಟ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ಇಟ್ಸ್ ಸೋರ್ಸ್ ಆಫ್ ಸಪ್ಲೈ should be carefully and clearly mentioned in the business plan or project report. It is always better to prepare working capital requirement in the prescribed format designed by limits of requirement. It will minimize objections ಫ್ರಮ್ ದ ಬ್ಯಾಂಕರ್ ಸೈಡ್. ಇದು ತುಂಬ ಮುಖ್ಯವಾದ ಒಂದು ಬಂಡವಾಳದ ಅಗತ್ಯತೆಯ ಮೌಲ್ಯಮಾಪನ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಸಹ ನಾವು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡುವಾಗ ಅಥವಾ ಫಾರ್ಮುಲೇಟ್ ಮಾಡುವಾಗ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಒಂದು ವೇಳೆ ಬ್ಯಾಂಕ್ನಿಂದ ಸಾಲ ತಗೋತಾ ಇದ್ದೀರಿ ಅಂತಂದರೆ ಅಥವಾ ಯಾರಾದರೂ ಇನ್ವೆಸ್ಟರ್ಸ್ನಿಂದ ಸಾಲ ತಗೋತಾ ಇದ್ದೀರಿ ಅಂತಂದರೆ ಅಥವಾ ಕ್ಯಾಪಿಟಲ್ ಅಕಮುಲೇಷನ್ ಮಾಡ್ತಾ ಇದ್ದೀರಿ ಅಂತಂದರೆ ಅವ್ರಿಗೆ ಅದು ಗೊತ್ತಾಗಬೇಕು ಎಷ್ಟು ಅಗತ್ಯತೆ ಇದೆ ಅಂತಕ್ಕಂಥದ್ದು. ಅಲ್ಲಿ ಸರಿಯಾಗಿ ಅದನ್ನು ವಿವರಣೆನ ಕೊಡಲಿಲ್ಲ ಅಂತಂದರೆ ಸಾಕಷ್ಟು ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡದೇ ಇರ್ಬೋದು ಅಥವಾ ಬ್ಯಾಂಕು ತಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಿದೆ ಲೋನ್ನ ಅದು ಕೊಡಲಿಕ್ಕೆ ಅವಕಾಶ ಸಿಗದೇ ಇರಬಹುದು ಅಥವಾ ಬ್ಯಾಂಕ್ ಕೊಡೋದಕ್ಕೆ ನಿರ್ಧಾರ ಮಾಡದೇ ಇರಬಹುದು. ಸೊ ಹಾಗಾಗಿ ಇದು ಒಂದು ಪ್ರಮುಖವಾದ ಅಸೆಸ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ದೆನ್ ಅದರ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್, ಇತರೆ ಹಣಕಾಸಿನ ಅಂಶಗಳು. ಇನ್ ಆರ್ಡರ್ ಟು ಅಡ್ಜಸ್ಟ್ ದ ಪ್ರಾಬಬಿಲಿಟೀಸ್ ಆಫ್ ಪ್ರಾಜೆಕ್ಟ್ ಟು ಬಿ ಸೆಟ್ ಅಪ್ a projected profit and loss account indicating likely sales, revenue, cost of production, allied cost, profit should be prepared. A projected balance sheet and cash flow statement should also be prepared to indicate the financial positions
ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಅಟ್ ವೇರಿಯಸ್ ಸ್ಟೇಜಸ್ ಆಫ್ ದ ಪ್ರಾಜೆಕ್ಟ್. ಇದು ತುಂಬ ಮುಖ್ಯವಾದ. ಇತರೆ ಹಣಕಾಸಿನ ಅಂಶಗಳ ಬಗ್ಗೆನೂ ಸಹ ಹೇಳಬೇಕಾಗುತ್ತೆ. ರೆವೆನ್ಯೂ ಎಷ್ಟು ಬರುತ್ತೆ, ಆಮೇಲೆ ಬಂದಿರತಕ್ಕಂಥ ರೆವೆನ್ಯೂಲ್ಲಿ ಮತ್ತೆ ರೀಇನ್ವೆಸ್ಟ್ಮೆಂಟ್ಸ್ ಎಷ್ಟು ಮಾಡ್ತಾರೆ, ಮತ್ತು ವಹಿವಾಟು ಆಗ್ತಾ ಇರ್ತಕ್ಕಂಥದ್ದು ಎಷ್ಟು, ಸೊ ಇವೆಲ್ಲವೂ ಸಹ, ಅಥವಾ ಪ್ರಾಫಿಟ್ ಬಂದಿದ್ದಾದರೆ ಅದನ್ನು ಶೇರ್ಸ್ ಮೂಲಕ ಹಂಚಿಕೆ ಆಗುತ್ತಾ ಏನು, ಎಲ್ಲವನ್ನೂ ಸಹ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಸೋಷಿಯಲ್ ವೇರಿಯಬಲ್ಸ್. ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ವೇರಿಯಬಲ್, ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳು. ಇನ್ ದ ವ್ಯೂ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್, ದ abatement cost, that is the cost of controlling the environmental damage, should be stated in the project. Arrangements made for treatment, effluent and emission should also mention in the report. Besides, the socio-economic benefit expected to occur from the project should also be stated in the ರಿಪೋರ್ಟ್ ಇಟ್ ಶೆಲ್ಫ್. ಇಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಬೇಕಾದ ಪ್ರಾಜೆಕ್ಟ್ ಏನಿಗೆ ಎಕನಾಮಿಕ್ ಮತ್ತು ಸೋಷಿಯಲ್ ವೇರಿಯಬಲ್ಸ್ ಅಂತ ಬಂದರೆ, ಒಂದು ಉದ್ದಿಮೆ ಆರಂಭ ಮಾಡೋದ್ರಿಂದ ಏನಾದರೂ ಸಹ ಪರಿಸರಕ್ಕೆ ಹಾನಿ ಆಗ್ತಾ ಇದೆಯಾ, ಎನ್ವೈರ್ಮೆಂಟಲ್ ಆಸ್ಪೆಕ್ಟಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಮತ್ತು ಅದರಿಂದ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಎಷ್ಟು ಒಂದು ಜನಕ್ಕೆ ಅಥವಾ ಒಂದು ಕಮ್ಯುನಿಟೀಸ್ಗೆ ಏನಾದರೂ ಅದರಿಂದ ಉಪಯೋಗ ಆಗ್ತದೆ, ಅಥವಾ ತನ್ನದೇ ಆದ ಕಂಪ್ನಿಯಿಂದ ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ನಾನು ಇದು ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲ ಬಳಕೆ ಮಾಡ್ಕೋತಿದ್ದೇನೆ, ಅದಕ್ಕೆ ನನ್ನ CSR ಏನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆ ರಿಪೋರ್ಟಲ್ಲಿ ಹೇಳಬೇಕಾಗತ್ತೆ. ದೆನ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್, ಪರಿಯೋಜನೆಯ ಅಳವಡಿಕೆ. Last but no means that least, every entrepreneur should draw an implementation scheme or timetable for his project to ensure the timely completion of all activities involved in setting up an enterprise. Timely implementation is important because if there is a delay, it causes, among the other things, a project cost overrun. ಇಲ್ಲಿ ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತಕ್ಕದ್ದು, ಯಾವುದೇ ಒಂದು ಉದ್ದಿಮೆಯಲ್ಲಿ ಪರಿಯೋಜನೆಯನ್ನು ತಯಾರು ಮಾಡ್ಕೊಂಡ್ಮೇಲೆ ಅಥವಾ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡ್ಕೊಂಡ್ಮೇಲೆ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಆಮೇಲೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಸರಿಯಾದ ಸಮಯಕ್ಕೆ ಮಾಡಬೇಕು. ಒಂದು ವೇಳೆ ಸರಿಯಾದ ಸಮಯಕ್ಕೆ ಮಾಡಲಿಲ್ಲ ಅಂದರೆ ಸಾಕಷ್ಟು ಗ್ರಾಹಕರು, ಹೊಸ ಗ್ರಾಹಕರು ಮಾರುಕಟ್ಟೆಗೆ ಬರ್ಬೋದು, ಅಥವಾ ಸಾಕಷ್ಟು ಉದ್ದಿಮೆದಾರರು ಬರ್ಬೋದು, ಅಥವಾ ಹೊಸ ಒಂದು ಉದ್ದಿಮೆಗಳು ಅಸ್ತಿತ್ವಕ್ಕೆ ಬರ್ಬೋದು. ಇದರಿಂದಾಗಿ ಸಾಕಷ್ಟು ನಷ್ಟ ಆಗುವ ಸಾಧ್ಯತೆ ಇರ್ತದೆ. ಸೊ ಎಷ್ಟು ಡಿಲೇ ಆಗಿ, ಈಗೆಲ್ಲ ಮಾರುಕಟ್ಟೆಯಲ್ಲಿ ಏನಂದರೆ ಯಾವುದೇ ಒಂದು ಉದ್ದಿಮೆ ಆಗಿರ್ಬೋದು, ತನ್ನ ಉದ್ದಿಮೆ ಆರಂಭ ಮಾಡಲಿಕ್ಕೆ ಡಿಲೇ ಆದಂತೆಲ್ಲನೂ ಸಹ ಹೊಸ ಉದ್ದಿಮೆಗಳಿಗೆ ಅವಕಾಶ ಹೆಚ್ಚಾಗಿರುತ್ತೆ, ಪೈಪೋಟಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. Sometimes delay in project implementation have become a common feature. Delay in project implementation jeopardize the financial viability of the project on the one hand, and probes up the entrepreneur to drop the idea to set up an enterprise on the other. Hence, there is a need to draw up an implementation schedule for the project and then to adhere to it to complete the project in time. So ಯಾವಾಗಲೂ ಸಹ ಒಂದು ನಿರ್ದಿಷ್ಟ ವೇಳೆಯಲ್ಲಿ ಒಂದು ಉದ್ದಿಮೆಯ ಪ್ರಾಜೆಕ್ಟ್ ಪರಿಯೋಜನೆಯನ್ನು ತಯಾರು ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಹೇಳ್ಬೋದು. ಇಟ್ ಈಸ್ ದ formulation of the project and the implementation of the project or presentation of the project. Thank you very much.